ಹಾಯ್ ಹಲೋ ಎವ್ರಿವನ್, ತಮ್ಮೆಲ್ಲರಿಗೂ ರುಚಿಯಾನ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ವೀಕೆಂಡ್ ಆಗಿದ್ದರಿಂದ ನಾವೆಲ್ಲ ಫ್ಯಾಮಿಲಿ ಸಮೇತವಾಗಿ ಕೈಲಾಸಗಿರಿ ಬೆಟ್ಟ ಅಥವಾ ಕೈಲಾಸಗಿರಿ ಟೆಂಪಲ್ಗೆ ಹೋದ್ವಿ. ಇದು ಒಂದು ಗುಹಾಂತರ ದೇವಾಲಯ. ಇಲ್ಲಿ ಇರುವಂಥ ಚತುರ್ಮುಖ ಶಿವ ಇಲ್ಲಿಯ ಪ್ರಮುಖ ಆಕರ್ಷಣೆಯಾಗಿದೆ. ಬೆಂಗಳೂರಿಂದ ಇದು ಸುಮಾರು 100 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಈ ದೇವಸ್ಥಾನ ಇದೆ. ಇದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನಲ್ಲಿದೆ. ಮೇ ಬಿ ಆ ಹಳ್ಳಿ ಹೆಸರು ಕವಲನಗೆರೆ ಅಂತೇಳಿ ಅಂದ್ಕೊಳ್ತಾ ಇದ್ದೀನಿ. ತುಂಬ ಸುಂದರವಾಗಿದೆ. ವೀಕೆಂಡಲ್ಲಿ ನೀವು ಬೇಕಾದ್ರೆ ಹೋಗಿ ನಿಮ್ಮ ಫ್ಯಾಮಿಲಿ ಸಮೇತವಾಗಿ ವಿಸಿಟ್ ಮಾಡ್ಬೋದು. ಅರೌಂಡ್ 6 o'clockಗೆ ನಾವು ಮನೆಯಿಂದ ಹೊರಟ್ವಿ. ಸುಮಾರು 8:45 ಅಷ್ಟೊತ್ತಿಗೆ ಅಲ್ಲಿ ರೀಚ್ ಆದ್ವಿ. ದೇವಸ್ಥಾನ ಓಪನ್ ಆಗಿತ್ತು ಅಷ್ಟೊತ್ತಿಗೆ. ಮತ್ತು ಮೊದಲನ್ನು ಹೇಳಬೇಕಂದ್ರೆ ಅಲ್ಲಿ ಭಕ್ತರ ಸಂಖ್ಯೆ ಕೂಡ ಕಡಿಮೆ ಇತ್ತು. ನಾವು ಹೋದ ಟೈಮಲ್ಲಿ ಅಷ್ಟಕ್ಕೊಂದು ಜನ ಬರ್ತಾ ಇರಲಿಲ್ಲ. ಅರೌಂಡ್ 10 o'clock ಅಷ್ಟೊತ್ತಿಗೆ ತುಂಬ ಜನ ಬರೋಕ್ಕೆ ಸ್ಟಾರ್ಟ್ ಆದರು. ಇಲ್ಲಿ ಮಾರ್ನಿಂಗ್ ವ್ಯೂ ಚೆನ್ನಾಗಿರೋದ್ರಿಂದ ಮಾರ್ನಿಂಗ್ ವಿಸಿಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಸುತ್ತ ಇರುವಂತಹ ಒಂದು ನೇಚರ್ ಪ್ಲೇಸ್ ಆಗಿರೋದ್ರಿಂದ ಅಲ್ಲಿ ಒಂದು ನೇಚರ್ ವ್ಯೂವನ್ನು ನಾವು ಎಂಜಾಯ್ ಮಾಡ್ಕೊತ ಹೋಗ್ಬೋದು ಅಂತ ತಗೊಂಡು ನನ್ನ ಒಪಿನಿಯನ್. ಈ ದೇವಸ್ಥಾನದ ಹಿಸ್ಟ್ರಿಯನ್ನು ನೋಡೋದಾದರೆ ಇದು ಒಂದು ನೈಸರ್ಗಿಕ ಗುಹೆ ಆಗಿದೆ. ಆದರೆ ಮಾನವ ನಿರ್ಮಿತವಾದಂಥ ಒಂದು ಗುಹಾ ದೇವಾಲಯವಾಗಿದೆ. ಇಲ್ಲಿರುವಂಥ ಚತುರ್ಮುಖ ಶಿವನ ದೇವಸ್ಥಾನ ಇಲ್ಲಿನ ಪ್ರಮುಖ ಆಕರ್ಷಣೆಯಾಗಿದೆ. ಅಲ್ಲಿ ಹೇಳಬೇಕಾದ್ರೆ ಚತುರ್ಮುಖ ಶಿವನ ದೇವಸ್ಥಾನ ಮತ್ತು ಗಣೇಶನ ಮೂರ್ತಿ ಮತ್ತು ಪಾರ್ವತಿಯ ಮೂರ್ತಿಗಳು ಅಲ್ಲಿ ಸ್ಥಾಪಿತವಾಗಿದೆ. ಇದು ಸುಮಾರು 100 ವರ್ಷಗಳ ಹಳೆಯದಾದಂತಹ ಒಂದು ಪೌರಾಣಿಕ ಮಹತ್ವ ಹೊಂದಿರುವಂತಹ ದೇವಸ್ಥಾನ ಅಂತ ಕೂಡ ಹೇಳ್ಬೋದು. ನಮ್ಮೆಲ್ಲರಿಗೂ ತುಂಬ ಹೊಟ್ಟೆ ಹಸಿವಾಗಿದ್ದರಿಂದ ಒಂದು ಬ್ರೇಕ್ ತೊಗೊಂಡು ಬ್ರೇಕ್ಫಾಸ್ಟ್ ಮುಗಿಸಿ ನಾವು ನೆಕ್ಸ್ಟ್ ನನ್ನ ಟ್ರಾವೆಲನ್ನು ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿ ದಾರಿ ಉದ್ದಕ್ಕೂ ಅನೇಕ ಹೋಟ್ಲುಗಳು ಸಿಗುತ್ತೆ. ಯಾಕಂದರೆ ಇಲ್ಲಿ ನಿಯರ್ ಬೈ ಆಗುತ್ತೆ. ಇಲ್ಲಿಂದ ನಿಯರ್ ಬೈ ಒಂದು 12 ಕಿಲೋಮೀಟರಿಗೆ ಕೈಲಾಸಗಿರಿ ದೇವಸ್ಥಾನ ಸಿಕ್ಬಿಡುತ್ತೆ. ಆ ಒಂದು ಬೆಟ್ಟದ ವ್ಯೂ ಮಾತ್ರ ತುಂಬ ಸುಂದರವಾಗುಂಟು. ಹೆಚ್ಚು ಪಕ್ಷ ಇಲ್ಲಿ ಬೈಕ್ ರೈಡರ್ಸೇ ಜಾಸ್ತಿ ಕಂಡು ಬರ್ತಾರೆ. ಆಮೇಲೆ ಫೋಟೋಜೆನಿಕ್ ಒಂದು ಪ್ಲೇಸ್ ಆಗಿರೋದ್ರಿಂದ ಸಾಕಷ್ಟು ಫೋಟೋಗಳನ್ನು ಇಲ್ಲಿ ತಗೊಬೋದು. ಇಲ್ಲಿ ಕಾರ್ ಪಾರ್ಕಿಂಗ್ಗೆ ಮತ್ತು ಬೈಕ್ ಪಾರ್ಕಿಂಗಿಗೆ ಪ್ರಾಪರಾಗಿ ವ್ಯವಸ್ಥೆ ಮಾಡಿದ್ದಾರೆ. ಬೆಟ್ಟದ ಮೇಲೆ ಕೂಡ ನಾವು ಕಾರ್ ಪಾರ್ಕಿಂಗ್ ಮಾಡ್ಬೋದು, ಬೆಟ್ಟದ ಕೆಳಗೆ ಕೂಡ ಕಾರ್ ಪಾರ್ಕಿಂಗ್ ಮಾಡ್ಬೋದು. ದೇವಸ್ಥಾನದ ಹತ್ರ ಕೆಳಗಡೆ ನಾವು ಕಾರ್ ಪಾರ್ಕಿಂಗ್ ಮಾಡಿ ಅಲ್ಲಿಂದ ನಡ್ಕೊತ ಹೋದ್ವಿ. ದೇವಸ್ಥಾನದ ಮೇಲ್ಗಡೆ ಸ್ವಲ್ಪ ಅಪ್ ಇರೋದ್ರಿಂದ ಬೇಕಾದ್ರೆ ಅಲ್ಲೂ ಹೋಗ್ಬಿಟ್ಟು ದೇವಸ್ಥಾನ ನಿಯರ್ ಬೈಯೇ ನೀವು ಕಾರ್ ಪಾರ್ಕಿಂಗ್ ಮಾಡ್ಬೋದು. ಅದೇ ನೋಡಿ ತೋರಿಸ್ತಾ ಇರೋವಂಥ ಚಿತ್ರದ ನಾವು ಇಲ್ಲಿ ಕಾರ್ ಪಾರ್ಕಿಂಗ್ ಮಾಡಿಕೊಂಡು ಅಲ್ಲಿರುವಂಥ ಸಣ್ಣ ದಾರಿ ಮೂಲಕ ದೇವಸ್ಥಾನಕ್ಕೆ ನಡ್ಕೊಂಡು ಹೋದ್ವಿ. ಯಾಕಂದರೆ ಸುತ್ತ ಇರುವಂಥ ನೇಚರ್ ವ್ಯೂ ಎಂಜಾಯ್ ಮಾಡಬೇಕು ಅನ್ನೋದೇ ನಮ್ಮ ಒಂದು ಇಂಟೆನ್ಷನ್ ಆಗಿತ್ತು. ಅಲ್ಲಿಂದ ವಾಕ್ ವಿದಿನ್ ಒಂದು 400 ಮೀಟರ್ಸ್ ಅಷ್ಟೊತ್ತಿಗೆ ಆ ದೇವಸ್ಥಾನ ಸಿಕ್ಬಿರುತ್ತೆ. ಇದೇ ನೋಡಿ ಕೈಲಾಸಗಿರಿ ಬೆಟ್ಟ. ಇದೊಂದು ಕಾಣಿಸ್ತಾ ಇರೋಂಥ ಬೃಹತ್ ಶಿಲೆಯ ಒಳಗಡೆ ಶಿವನ ಟೆಂಪಲನ್ನು ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ಪೂರ್ತಿ ಶಿಲೆಯನ್ನು ಒಳಗಡೆಯಿಂದ ಕೆತ್ತಿಬಿಟ್ಟು ಶಿವನ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ. ಆವಾಗ ಹೇಳಿದಾಗೆ ಅರ್ಲಿ ಮಾರ್ನಿಂಗ್ಗೆ ವಿಸಿಟ್ ಮಾಡೋದು ತುಂಬ ಒಳ್ಳೆಯದು. ಯಾಕಂದರೆ ಭಕ್ತರ ಸಂಖ್ಯೆ ಕೂಡ ಕಡಿಮೆ ಇರುತ್ತೆ ಆ್ಯಂಡ್ ನೇಚರ್ ವ್ಯೂನ ಎಂಜಾಯ್ ಮಾಡ್ಬೋದು. ಇಲ್ಲಿ ಕೋತಿಗಳ ಕಾಟ ಜಾಸ್ತಿ ಇರೋದು ಅವೇನು ನಮಗೇನು ಮಾಡೋದಿಲ್ಲ. ನಿಮ್ಮ ವಸ್ತುಗಳನ್ನು ಹುಷಾರಾಗಿ ಇಟ್ಕೊಳ್ಳಿ. ಇದು ಎಂಟ್ರೆನ್ಸು ಯಾವ ಥರ ನಿರ್ಮಾಣ ಮಾಡಿದ್ದಾನೆ ಅಂತ ಹಾಕ್ಕೊಂಡು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಒಂದು ಸ್ವಲ್ಪ ಮೆಟ್ಲುಗಳಿವೆ. ಸುತ್ತ ಈ ಥರ ಮೌಂಟೇನ್ಗಳ ಥರನೇ ಕಂಡು ಬರುತ್ತೆ. ಒಂದು ಹೈಟ್ ಪ್ಲೇಸ್ ಇರೋದ್ರಿಂದ ಆ ಒಂದು ಸುತ್ತ ಇರುವಂಥ ನೇಚರನ್ನು ನಾವು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಮಕ್ಕಳಿಗಂತೂ ತುಂಬ ಚೆನ್ನಾಗಿತ್ತು. ನೇಚರ್ ವ್ಯೂನ ಅವರು ಎಂಜಾಯ್ ಮಾಡ್ಕೊತ ಬಂದರು. ನಮ್ಮಂಥವರಿಗೆ ಟೆಂಪಲ್ ವಿಸಿಟ್ ಆಯಿತು, ಮಕ್ಕಳಿಗೆ ನೇಚರ್ ವಾಕ್ ಆಯಿತು. ನೀವು ಮಕ್ಕಳಿರೋ ಅಂಥವ್ರು ಒಮ್ಮೆ ವಿಸಿಟ್ ಮಾಡ್ಬೋದು ಅನ್ನೋದು ನನ್ನ ಒಪಿನಿಯನ್. ಈ ದೇವಸ್ಥಾನ ಫ್ರಂಟಲ್ಲಿ ಈ ಥರ ಕಾಣಿಸುತ್ತೆ. ಒಂದು 4 ಮೆಟ್ಲುಗಳೈತೆ. ಹತ್ಕೊಂಡು ಹೋದ ನಂತರ ಒಂದು ವಿಶಾಲವಾದಂತಹ ಒಂದು ಪ್ರಾಂಗಣ ಅನ್ಬೋದು, ವಿಶಾಲವಾದಂಥ ಹಾಲ್ ಅನ್ಬೋದು ಅಲ್ಲಿ ಕಾಣಸಿಗುತ್ತೆ. ಅಲ್ಲಿ ತುಂಬ ಜನ ಕೂತ್ಕೊಂಡು ಧ್ಯಾನ ಮಾಡ್ತಾಯಿದ್ರು. ಈ ಒಂದು ಕೇವಲ್ಲಿ ಒಂಥರ ಕೇವ್ ಥರನೇ ಎತ್ತಿದ್ದಾರೆ. ಆದ್ದರಿಂದ ಈ ಒಂದು ಕೇವಲ್ಲಿ ಕೂತ್ಕೊಂಡು ಧ್ಯಾನ ಮಾಡೋದ್ರಿಂದ ಮನಸ್ಸಿಗೆ ಒಂದು ರೀತಿಯ ಒಂದು ಆಧ್ಯಾತ್ಮಿಕ ಭಾವನೆ ಕೂಡ ಇಲ್ಲಿ ಬರುತ್ತೆ. ಯಾಕಂದ್ರೆ ನಾವು ಸ್ವಲ್ಪ ಹೊತ್ತು ಕೂತ್ಕೊಂಡು ಮೆಡಿಟೇಷನ್ ಮಾಡಿದ್ವಿ. ಇಲ್ಲಿ ತುಂಬ ಜನ ಕೂತ್ಕೊಂಡು ಮೆಡಿಟೇಷನ್ ಕೂಡ ಮಾಡ್ತಾಯಿದ್ರು. ದೇವ್ರ ಮೂರ್ತಿ ಇರುವಂತಹ ಮಂಟಪದಲ್ಲಿ ಒಂದು ಫೋಕಸ್ ಲೈಟ್ ಇಲ್ಲಾಗಿತ್ತು. ಅದಕ್ಕೆ ಆ ಒಂದು ಶಿಲೆ ಹತ್ರ ಫೋಕಸ್ ಲೈಟ್ ಇಲ್ದಿರೋದಕ್ಕೆ ಅಷ್ಟೊಂದು ಲೈಟಿಂಗ್ಸ್ಗಳು ಕಡಿಮೆ ಇದ್ವು. ಈ ಥರ ಕಾಣಿಸುತ್ತೆ. ಅದಾದ ನಂತರ ಮತ್ತೊಂದು ಕೇವ್ನ ಕೆತ್ತಿದ್ದಾರೆ ಇಲ್ಲಿ. ಮಾನವ ನಿರ್ಮಿತ ಕೇವ್ ಇದು, ನೈಸರ್ಗಿಕವಾಗಿದ್ದಲ್ಲ. ಮಾನವ ನಿರ್ಮಿತ ಆಗಿದ್ದರಿಂದ ಇಲ್ಲಿ
ಕೇವನ್ನ ನೆಕ್ಸ್ಟ್ ಈ ಥರ ಕೆತ್ತಿದ್ದಾರೆ. ಇಲ್ಲಿ ಯಾವುದೇ ರೀತಿಯ ದೇವರನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಲಿಲ್ಲ. ಇಲ್ಲಿ ದೇವಸ್ಥಾನದ ಒಂದು ನಿರ್ಮಾಣದ ಕಾರ್ಯ ಇನ್ನೂ ಕೂಡ ಪ್ರೋಗ್ರೆಸ್ಸಲ್ಲುಂಟು. ಇಲ್ಲಿ ದೇವಸ್ಥಾನಕ್ಕೆ ಯಾವುದೇ ರೀತಿಯ ಪ್ರವೇಶ ಶುಲ್ಕ ಇಲ್ಲ. ಇಲ್ಲಿ ನಿಯರ್ ಬೈ ಅಂತಂದರೆ ಚಿಂತಾಮಣಿಯಲ್ಲಿರೋದ್ರಿಂದ ಚಿಂತಾಮಣಿ ಒಂದು ನಿಯರ್ ಪ್ಲೇಸ್ ಆಗುತ್ತೆ ಈ ಒಂದು ಕೈಲಾಸಗಿರಿ ಬೆಟ್ಟ. ಆಮೇಲೆ ಕೈವಾರ ತಾತಯ್ಯನ ಕ್ಷೇತ್ರ ಕೂಡ ಇಲ್ಲಿಂದ ಬರೀ 7 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲುಂಟು. ಮೊದಲನೇದಾಗಿ ನಮಗೆ ಗಣೇಶನ ದೇವಸ್ಥಾನ ಸಿಗುತ್ತೆ ಇಲ್ಲಿ. ಫಸ್ಟ್ ಗಣೇಶನ ದೇವಸ್ಥಾನವನ್ನು ಕಣ್ ತುಂಬಿದ್ಕೊಂಡ್ಮೇಲೆ ಎರಡನೇದಾಗಿ ಸಿಗೋದೆ ನಾನು ಹೇಳಿದ ಇಲ್ಲಿ ಪ್ರಮುಖ ಆಕರ್ಷಣೆಯಾದಂತಹ ಚತುರ್ಮುಖ ಶಿವನ ಒಂದು ಮೂರ್ತಿ ಅಂತ ಹೇಳ್ಕೊಂಬಿಟ್ಟು, ಈ ಶಿವಲಿಂಗದಲ್ಲೇ ಚತುರ್ಮುಖವಾದಂತಹ ಶಿವನ ಒಂದು ಮೂರ್ತಿಯನ್ನು ಕೆತ್ತಾರೆ ನೋಡಿ ಫೋಟೋದಲ್ಲಿ. ಇದಕ್ಕೆ ಒಂದು ಅಲಂಕಾರ ಕೂಡ ಮಾಡಿದರು. ಭಟ್ರು ಸಮೇತ ತುಂಬ ಚೆನ್ನಾಗಿ ಇಲ್ಲಿನ ಒಂದು ಸ್ಥಳ ಮಹಾತ್ಮೆಯ ಬಗ್ಗೆ ವಿವರಿಸಿದ್ರು. 1992ದಲ್ಲಿ ಒಂದು ಸ್ಥಳದ ಒಂದು ನಿರ್ಮಾಣ ಕಾರ್ಯ ಸ್ಟಾರ್ಟ್ ಆಯಿತು. ಅಂದರೆ ಇದು ಮಾನವ ನಿರ್ಮಿತ ಆಗಿರೋದ್ರಿಂದ ಗುಹೆಗಳ ಕೆತ್ತನೆ ಸ್ಟಾರ್ಟ್ ಮಾಡಿದ್ರು. ಸೊ ಇಲ್ಲಿ ಪಾರ್ವತಿ ಮೂರ್ತಿ ಕೂಡ ನೀವು ನೋಡ್ಬೋದು. 1996 ಅಷ್ಟೊತ್ತಿಗೆ ಈ ಒಂದು ಪ್ರತಿಷ್ಠಾಪನೆ ಕಾರ್ಯ ಪೂರ್ಣಗೊಂಡಿತ್ತು. ಆದರೆ ಇತ್ತೀಚೆಗೆ ಈ ದೇವಸ್ಥಾನ ಫೇಮಸ್ ಆಗ್ತಾ ಉಂಟು ಅಂತ ಹೇಳ್ಕೊಂಬಿಟ್ಟು ಅವರು ಕೂಡ ಹೇಳಿದ್ರು. ಯಾವುದೇ ಒಂದು ಬೇಡಿಕೆ ಇದ್ದರೂ ಈ ಒಂದು ದೇವಸ್ಥಾನ ನೆರವೇರುತ್ತೆ ಅಂತ ಹೇಳ್ಕೊಂಡು ಕೂಡ ಹೇಳಿದ್ರು. ಸೊ ಫೋಕಸ್ ಲೈಟಲ್ಲಿ ಒಂದು ದೇವರ ಮೂರ್ತಿಗಳು, ಗಣೇಶನ ಮೂರ್ತಿಗಳನ್ನು ಇಟ್ಟಿದ್ರು. ಸೊ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ವು. ಇದು ಸುತ್ತ ಇರುವಂತಹ ದೇವಸ್ಥಾನದ ಅಕ್ಕಪಕ್ಕ ಸುತ್ತ ಇರುವಂತಹ ಈ ಒಂದು ವ್ಯೂವನ್ನು ಇಲ್ಲಿ ತೋರಿಸ್ತಾ ಇದ್ದೀವಿ. ವೀಕೆಂಡ್ ಟೈಮಲ್ಲಿ ಇದು ಮಸ್ಟ್ ವಿಸಿಟಿಂಗ್ ಪ್ಲೇಸ್ ಅಂತಲೇ ಹೇಳ್ಬೋದು. ನಾವು ನೇಚರ್ ವ್ಯೂವನ್ನು ಒಂದು ರೀತಿ ಎಂಜಾಯ್ ಮಾಡ್ತೀವಿ. ಈ ಬೆಂಗಳೂರ ಟ್ರಾಫಿಕ್ಕಿಂದ ಒಂದು ರೀತಿಯ ಮೆಂಟಲಿ ಟೆನ್ಷನ್ ಕೂಡ ಆಗಿರುತ್ತೆ. ಸೊ ಈ ಥರ ಒಂದು ನೇಚರ್ ವ್ಯೂ ಎಂಜಾಯ್ ಮಾಡ್ಕೊಂಬಂದರೆ ನೆಕ್ಸ್ಟ್ ಮಂಡೇ ಒಂದು ಸ್ಟಾರ್ಟಪ್ ಚೆನ್ನಾಗಿರುತ್ತೆ ಅಂತ ಹೇಳ್ಕೊಂಡು ನನ್ನ ಒಪಿನಿಯನ್. ಆ್ಯಂಡ್ ಕೆಳಗಡೆ ಡೌನ್ ಸೈಡ್ ಬಂದ್ಬಿಟ್ಲೆ ಇದೊಂದು ಕೆರೆ ಕಾಣಿಸುತ್ತೆ. ಇಲ್ಲಿ ಫೋಟೋಗಳನ್ನು ತಗೊಬೋದು. ಒಂದು ಫೋಟೋ ತೆಗೆದು ತುಂಬ ಚೆನ್ನಾಗಿ ಬಂದುಂಟು, ವ್ಯೂಸ್ ಮತ್ತು ತುಂಬ ಚೆನ್ನಾಗಿ ಉಂಟು. ಮತ್ತು ಇಲ್ಲಿ ಫೋಟೋ ತೆಕ್ಕೊಂಡೋಗು ಕೂಡ ತುಂಬ ಚೆನ್ನಾಗಿತ್ತು. ಅಲ್ಲಿ ತುಂಬ ಜನ ಬಂದು ಫೋಟೋಸ್ಗಳನ್ನು ಕ್ಲಿಕ್ ಮಾಡ್ಕೊತಾ ಇದ್ರು. ಇದಾದ ನಂತರ ನೆಕ್ಸ್ಟ್ ನಾವು ಇಲ್ಲಿಂದ 7 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿರುವಂತಹ ಕೈವಾರ ತಾತಯ್ಯನ ಕ್ಷೇತ್ರಕ್ಕೆ ಹೋದ್ವಿ. ಇಲ್ಲಿಂದ ನಿಯರ್ ಬೈ ಪ್ಲೇಸ್ ಆಗಿರೋದ್ರಿಂದ ನೀವು ಕೈಲಾಸಗಿರಿ ಬೆಟ್ಟ ಮತ್ತು ಕೈವಾರ ತಾತಯ್ಯನ ಕ್ಷೇತ್ರಗಳನ್ನು ಎರಡು ಒಟ್ಟಿಗೆ ವಿಸಿಟ್ ಮಾಡ್ಕೊಂಬರ್ಬೋದು ಅನ್ನೋದು ನನ್ನ ಒಂದು ಒಪಿನಿಯನ್. ಕೈವಾರ ತಾತಯ್ಯನವರ ಪವಾಡಗಳ ಬಗ್ಗೆ ಅಲ್ಲಿ ಒಂದು ಅರ್ಚಕರು ಕೂಡ ತುಂಬ ಹೇಳಿದ್ರು. ತುಂಬ ಪವಾಡಗಳು ಮಾಡಿದ್ದಾರೆ, ತುಂಬ ಒಂದು ಆಧ್ಯಾತ್ಮಿಕ ವ್ಯಕ್ತಿ. ಸೊ ಈ ಒಂದು ತೋರಿಸ್ತಿದ್ನಲ್ಲ, ಈ ಪ್ಲೇಸಲ್ಲೇ ಅವರು ಧ್ಯಾನಕ್ಕೆ ಕುಳಿತಂಥ ಪ್ಲೇಸು. ದೇವಸ್ಥಾನದ ಒಳಗಡೆ ವಿಡಿಯೋ ಶೂಟಿಂಗ್ ಅಲೌ ಇರಲಿಲ್ಲ. ಆಗಿದ್ದಕ್ಕೆ ನಾನು ಅವ್ರದ್ದೊಂದು ಫೋಟೋ ಅಷ್ಟೇ ತೆಗೆದುಕೊಂಡ್ಬಂದಿದ್ದಲ್ಲಿ ಅಟ್ಯಾಚ್ ಮಾಡಿದ್ದೀನಿ. ಇದು ಕೂಡ ಒಂದು ನೇಚರ್ ಮಿಡ್ಲಿರೋದ್ರಿಂದ ತುಂಬ ಒಂದು ಚೆನ್ನಾಗಿರೋವಂಥ ಪ್ಲೇಸ್ ಅಂತ ಹಾಕ್ಕೊಂಡೆ ಹೇಳ್ಬೋದು. ನಾವು ಇದೇ ದೇವಸ್ಥಾನ ಕೈವಾರ ತಾತಯ್ಯನವರ ಒಂದು ದೇವಸ್ಥಾನ ಅಂತ ಅಂದ್ಕೊಂಡ್ವಿ. ಆದರೆ ಅರ್ಚಕರು ಇದು ಅವ್ರ ಧ್ಯಾನ ನಿಂತುವಂತಹ ಕ್ಷೇತ್ರ. ಇನ್ನೊಂದು ಅವರು ಸಮಾಧಿ ಆದಂತಹ ಒಂದು ಸ್ಥಳ ಇದೆ, ಅಲ್ಲಿ ದೇವಸ್ಥಾನ ಇದೆ. ಅದು ಕೂಡ ಇಲ್ಲಿಂದ ಬರೀ 2 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಉಂಟಂತ ಅವರೇ ನಮಗೆ ಸಜೆಸ್ಟ್ ಮಾಡಿದ್ರು. ಅಲ್ಲಿಂದ ಆ ದೇವಸ್ಥಾನ ಕೂಡ ವಿಸಿಟ್ ಮಾಡೋದಕ್ಕೆ ನನಗೆ ಹೆಲ್ಪ್ ಆಯಿತು. ಸೊ ಈ ವಿಡಿಯೋ ನೋಡ್ತಾ ಇರೋ ನೀವು ಕೂಡ ಟೆಂಪಲ್ಗೆ ವಿಸಿಟ್ ಮಾಡ್ಬೋದು. ನಾವು ಅರೌಂಡ್ 11:30 ಅಷ್ಟೊತ್ತಿಗೆ ಟೆಂಪಲ್ ರೀಚ್ ಆದ್ವಿ. ಅಲ್ಲಿ ದೇವ್ರ ಪೂಜೆ ನಡೀತಾ ಇತ್ತು. ಸೊ ಅದನ್ನೆಲ್ಲ ಮುಗಿಸ್ಕೊಂಡ್ವಿ. ತುಂಬ ಚೆನ್ನಾಗಿತ್ತು ಒಂದು ದೇವ್ರ ದರ್ಶನ. ಇಲ್ಲಿ ಅನ್ನದಾನ ಪ್ರಸಾದ ಕೂಡ 12:30ಯಿಂದ ಸ್ಟಾರ್ಟ್ ಆಗುತ್ತೆ. ಸೊ ನೀವು ಕೂಡ ವೀಕೆಂಡಲ್ಲಿ ಏನಾದ್ರು ಟ್ರಿಪ್ ಪ್ಲ್ಯಾನ್ ಮಾಡಿದಿದ್ರೆ ಇದನ್ನು ಸಜೆಸ್ಟ್ ಮಾಡ್ಕೊಳ್ಳಿ. ಇದೇ ಥರ ಒಂದು ಚೆನ್ನಾಗಿ ಕಂಟೆಂಟ್ ಇರುವಂಥ ವಿಡಿಯೋಗಳಿಗೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ.